ಈ ಪ್ರಾಪರ್ಟಿ ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಕಾಣಿಸೋಷ್ಟು ಹತ್ರದಲ್ಲಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನೀವು ನೋಡ್ತಾ ಇರೋ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, 99% ವಾಸ್ತುನ ಮೇಂಟೈನ್ ಮಾಡಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ನಮಗೆ ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಬರುವಂತಹ ಬಿಡಿ ಪ್ರಾಪರ್ಟಿ ಆಗಿದೆ. ಮನೆ ಎಲಿವೇಶನ್ ನಮಗೆ ಈ ತರ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ಕವರ್ಡ್ ಗೇಟ್ ವಿತ್ ನೇಮ್ ಬೋರ್ಡ್ ಗೆ ಯೂಸ್ ಮಾಡಿರುವಂತಹ ಒಂದು ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಜೊತೆಗೆ ಒಂದು ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಬಾಲ್ಕನಿಗಳಿಗೆ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಟ್ರೆಂಡಿಯಾಗಿ ನಮಗೆ ಎಲಿವೇಶನ್ ತಗೊಂಡಿದ್ದಾರೆ. ಗುಡ್ ಲೊಕೇಶನ್ ಅಂತಾನೆ ಅನ್ಬೋದು. 25 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಬರ್ತದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಬಿಟ್ಟಿರೋದ್ರಿಂದ ಎರಡು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನಮಗೆ ತಗೊಂಡಿರುವಂತದ್ದು. ಫ್ಲೋರಿಂಗು ಆಂಟಿಸ್ಕಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಮೇಂಟೆನೆನ್ಸ್ ಅಂದ್ರೆ ವಾಷಿಂಗ್ ಪರ್ಪಸ್ ಅಲ್ಲಿ ನಮಗೆ ಮೇಂಟೆನೆನ್ಸ್ ಈಸಿ ಅನ್ಬೋದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಏನ್ ಸ್ಪೇಸ್ ಇದೆ, ಈ ಸ್ಪೇಸ್ ಅಲ್ಲಿ ನಮಗೆ ವಾಟರ್ ಸೋರ್ಸ್ ಕೊಟ್ಟಿರುವಂತದ್ದು. ದೇವ್ರ ಮೂಲೆಯಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. 99% ವಾಸ್ತನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಅಗ್ನಿ ಮೂಲೆಯಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ. ಈ ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನಮ್ಗೊಂದು ಸೆಮಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಸ್ಟೇರ್ಕೇಸ್ ಕೆಳಗಡೆ ಒಂದು ವಾಷಿಂಗ್ ಪರ್ಪಸ್ ಕೊಟ್ಟಿರುವಂತದ್ದು. ಬೋತ್ ಸೈಡ್ ನಮಗೆ ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ರೆ, ಫ್ಲೋರಿಂಗ್ ಮುಂದೆ ನಮಗೆ ಆಂಟಿಸ್ಕಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ಒಂದು ಕಾಮನ್ ವಾಶ್ರೂಮ್ ಏನಾದ್ರು ಬೇಕು ಅಂದ್ರೆ ಪೈಪ್ ಬಿಟ್ಟಿದ್ದಾರೆ, ಕಮೋಡ್ ಅಲ್ಲಿ ಫಿಕ್ಸ್ ಮಾಡ್ಕೊಬಹುದು. ಇಲ್ಲೊಂದು ನಾವು ಡೋರ್ ಹಾಕೊಂಡ್ರೆ ಇದು ಒಂದು ಕಾಮನ್ ಬಾತ್ರೂಮ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಜಸ್ಟ್ ಒಂದು ವಾಷಿಂಗ್ ಪರ್ಪಸ್ಗೆ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೊಬಹುದು. 2 ಆಪ್ಷನ್ ಅಲ್ಲಿ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಈ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಏನು ಸ್ಟೇರ್ ಕೇಸ್ ಇದೆಯಲ್ಲ, ಇದು ಬಂದು ನಮಗೆ 3.5 ಅಡಿ ಸ್ಟೇರ್ ಕೇಸ್ ಬಿಲ್ಡ್ ಮಾಡಿದ್ದಾರೆ. ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಕಾಲು ನಮಗೆ ಸ್ಕಿಡ್ ಆಗ್ದಿರ ಇರ್ಲಿ ಅನ್ನೋದಕ್ಕೆ ಈ ನಮಗೆ ಪಟ್ಟಿಗಳ ತರ ಕಾಣಿಸ್ತಿದೆಲ್ಲ, ಇದೆಲ್ಲ ನಮಗೆ ಕ್ರಾಚಸ್ ಮಾಡಿದ್ದಾರೆ. ಸ್ಕಟಿಂಗ್ ತರ ಮಾಡಿರುವಂತದ್ದು. ತುಂಬಾ ಕ್ಲೀನ್ ಆಗಿ ಬಿಲ್ಡ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ನಮಗೆ ತುಂಬಾ ವೈಲ್ಡ್ ಆಗಿದೆ. ವೈಲ್ಡ್ ಆಗಿ ಏನಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ, ಏನಾದ್ರೂ ಐಟಮ್ಸ್ ಗಳನ್ನ ನಾವು ಮೂವ್ ಮಾಡ್ಬೇಕಾದ್ರೆ, ಶಿಫ್ಟ್ ಮಾಡ್ಬೇಕಾದ್ರೆ ಐಟಮ್ಸ್ ಗಳನ್ನ ತಿರ್ಸ್ಕೊಳ್ಳೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಟ್ಟಿರುವಂತದ್ದು. ಕಾರಿಡಾರ್ ಕೂಡ ನಮಗೆ ಚೆನ್ನಾಗಿ ವಿಶಾಲವಾಗಿ ಬಂದಿದೆ. ಈ ಪೋರ್ಷನ್ ಫುಲ್ ನಾವು ಒಂದು ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಎಂಟ್ರೆನ್ಸ್ ಅಲ್ಲಿ ನಮ್ಗೊಂದು ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಸೆಮಿ WPC ವರ್ಕ್ ವಿತ್ LED ಲೈಟ್. ಈ ಕಾರಿಡಾರ್ ಗೆ ವೆಂಟಿಲೇಷನ್ ಗೆ ಈ ಪೋರ್ಷನ್ ಒಂದು ಗ್ರಿಲ್ ವರ್ಕ್ ನಮಗೆ ಕೊಟ್ಟಿರುವಂತದ್ದು. ಅದು CMC ಕಟಿಂಗ್ ಅಲ್ಲಿ ಆಗಿರುವಂತಹ ಗ್ರಿಲ್ ವರ್ಕ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಫುಲ್ ನಮಗೆ ವೆಟ್ರೋಫೈಟಲ್ಸ್ ಇರೋದ್ರಿಂದ ಲುಕ್ ವೈಸ್ ಅಲ್ಲೂ ಚೆನ್ನಾಗಿದೆ, ಮೇಂಟೆನೆನ್ಸ್ ವೈಸ್ ಅಲ್ಲೂ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ ಅನ್ಬೋದು. ಡೋರ್ ನೋಡೋದ್ರಲ್ಲ ವೀಕ್ಷಕರೇ, ಇದು ಬಂದು ನಮಗೆ ಟೀಕ್ ವುಡ್ ಕಂಪ್ಲೀಟ್ ಆಗಿರುವಂತದ್ದು. ಅದು ಕೂಡ ನಮಗೆ ನಾರ್ತ್ ಡೋರ್ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು. ಓಡಾಡಕ್ಕೂ ತುಂಬಾನೇ ಜಾಗ ಇರುವಂತಹ ವಿಶಾಲವಾಗಿ ಇರುವಂತಹ ಲಿವಿಂಗ್ ರೂಮು. ಎದುರುಗಡೆ ಒಳಗೆ ನಮಗೆ ವಾಲ್ ಪೇಪರ್ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕ್, LED ಲೈಟ್, WPC ವರ್ಕ್ ಕೂಡ ಕೊಟ್ಟಿದ್ದಾರೆ. 2 ಝೂಮರ್ ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಲ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲೊಂದು ಶ್ಯಾಡೋ ನೋಡ್ತಾ ಇದೀರಲ್ಲ, ಎದುರುಗಡೆ ಮನೆ ಆದ್ರೂ ಕೂಡ ಈ ಶ್ಯಾಡೋ ನಮಗೆ ಕಂಪಲ್ಸರಿ ಬಂದೇ ಬರುತ್ತೆ. ಸನ್ಲೈಟ್. ರೋಡ್ ಸೈಡ್ ಇರುವಂತಹ 4 ವಿಂಡೋ, ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫೋಟೋ ಫ್ರೇಮ್ ವರ್ಕ್ಗಳು ನೋಡಿ, ಇಂಟೀರಿಯರ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ಗೆ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. ರೈಲಿಂಗ್ ಸ್ಟೈಪ್ ಅಲ್ಲಿ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಟಿವಿ ಯೂನಿಟ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು ಸೆಟಪ್ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ರೈಟ್ ಸೈಡ್ ಅಲ್ಲಿ ಫುಲ್ ಈ ಓಪನ್ ಸ್ಪೇಸ್ ಇರೋದ್ರಿಂದ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಮೌಂಟ್ ಮಾಡ್ಕೊಬಹುದು ಆ ತರ. ಮತ್ತೆ ಒಳಗಡೆ ಫುಲ್ ನಮಗೆ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಹಾಲು ಪಕ್ಕದಲ್ಲಿ ಬರೋದು ನಮಗೆ ಪೂಜಾ ಮನೆ, ಡೈನಿಂಗ್ ಏರಿಯಾ, ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಅಕ್ರಾಲಿಕ್ ಶೀಟ್ ಅಲ್ಲಿ ಯೂಸ್ ಮಾಡಿರುವಂತಹ ಇಂಟೀರಿಯರ್ ಡಿಸೈನು, ಇಟಾಲಿಯನ್ ಶೈಲಿಯಲ್ಲಿ ಕಟ್ಟಿರುವಂತಹ ಕಿಚನ್ ಏರಿಯಾ.
ತುಂಬಾ ಸ್ಪೇಷಿಯಸ್ ಆಗಿದೆ. ಸ್ಲ್ಯಾಬ್ ನೋಡಿದ್ರಲ್ಲ, ಎಲ್ ಶೇಪ್ ಅಲ್ಲಿ ತುಂಬಾ ಬಿಗ್ ಆಗಿ ಬಂದಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಪ್ಯಾಂಟ್ರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅದು ಕೂಡ ಒಳಗಡೆ ಡೋರ್ ಇರೋದಲ್ಲ, ನಮಗೆ ಗ್ಲಾಸ್ ಡೋರ್ ಇರುವಂತದ್ದು ವಿತ್ ಹೈಡ್ರಾಲಿಕ್ ಸಿಸ್ಟಮ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್ ಇರೋದ್ರಿಂದ ಬೇಕಾಗಿರುವಂತಹ ಐಟಮ್ಗಳು ಕೂಡ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಪಾಯಿಂಟ್ ಇದೆ, ಅಕ್ವಾಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಪಾಯಿಂಟ್ ಕೊಟ್ಟಿರುವಂತದ್ದು. ಸಿಂಕ್ ಪೋರ್ಷನ್ ಈ ಕಡೆ ಇದೆ. ಈ ಕಿಚನ್ ಅಪೋಸಿಟ್ ಅಲ್ಲಿ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ, ಅಂದ್ರೆ ಇದು ಡೈನಿಂಗ್ ಏರಿಯಾ, ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡಬಹುದು. ಆರಾಮಾಗಿ 4 ಜನ ಕುತ್ಕೊಂಡು ಊಟ ಮಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ತಕ್ಕನಂಗೆ ವಿಂಡೋ ವಿತ್ ವಾಲ್ ಪೇಪರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಏನು ಮೂಲೆ ಬರುತ್ತೆ, ಆ ಮೂಲೆಯಲ್ಲಿ ನಮಗೆ ದೇವ್ರ ಮನೆ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ಡಿಸೈನ್ ವಿತ್ ಓಮ್ ಲೋಗೋ ಇರುವಂತಹ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆ 2x4 ವಿಟ್ರೋಫ್ ಟೈಲ್ಸ್, ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಟೀಕುಡ್ ಡೋರ್ ವಿತ್ ಗ್ಲಾಸ್ ಪಾರ್ಟಿಷನ್ ಕೊಟ್ಟಿರುವಂತದ್ದು. ವಿತ್ ಫ್ರೇಮ್ ವರ್ಕ್ ಮತ್ತು ಬೀಡಿಂಗ್ ವರ್ಕ್ ಫುಲ್ ನಮಗೆ ಟೀಕುಡ್ ಅಲ್ಲೇ ಕಂಪ್ಲೀಟ್ ಆಗಿದೆ. ಟೀಕುಡ್ ಬರುತ್ತೆ, ಇದು ನಮಗೆ ಗ್ಲಾಸ್ ಬರುತ್ತೆ. ಗ್ಲಾಸ್ ಒಂದು ಚಿಕ್ಕದಿರುವಂತದ್ದು, ಬಟ್ ಫುಲ್ ಟೀಕುಡ್ ಅಲ್ಲೇ ಕಂಪ್ಲೀಟ್ ಮಾಡಿಕೊಟ್ಟಿರುವಂತಹ ಮೈನ್ ಡೋರ್ ಇದು, ಪೂಜಾ ಮನೆ ಡೋರು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಸ್ಪೇಸ್ ಅಂಡ್ ಒಂದು ಕಾಮನ್ ಬಾತ್ರೂಮ್ ನ ಪ್ರೊವೈಡ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ವಾಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇದು ನಮಗೆ ಕಾಮನ್ ವಾಶ್ರೂಮ್. ವಾಲ್ ಮೌಂಟೆಡ್ ಕಾಮೋಡ್ ಪ್ರೊವೈಡ್ ಮಾಡಿರುವಂತದ್ದು. ಜಸ್ಟ್ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ ಮನೆ, ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿಂದ ನೋಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಈ ಮನೆಯವರು ವೆಂಟಿಲೇಷನ್ಗೆ. ನೋಡಿದ್ರಲ್ಲ ಕಿಚನ್ ಯಾವ ಶೈಲಿ ಇದೆ, ಸೂಪರ್ ಆಗಿ ಬಂದಿದೆ, ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿರುವಂತದ್ದು. ಫೋಟೋ ಫ್ರೇಮ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ, ಸೇಫ್ಟಿ ವೈಸ್ ಅಲ್ಲಿ ಬಿಗ್ ಇರುವಂತಹ SS ರಾಡ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ಗಳಿವೆ. ಈಗ ಈ ಮಾಸ್ಟರ್ ಬೆಡ್ರೂಮ್ ಬಂದು ನಮಗೆ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ವಿತ್ ಬಾಲ್ಕನಿ, ಬಿಗ್ ಬಾಲ್ಕನಿ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಬಟ್ ಏನಂದ್ರೆ ವಾರ್ಡ್ರೋಬ್ ಅಲ್ಲಿ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಫ್ರೇಮ್ ನೋಡಿದ್ರಲ್ಲ, ಇದು ಡೋರ್ ಕಮ್ ವಿಂಡೋ ತರ ನಮಗೆ ಕೆಲಸ ಮಾಡುತ್ತೆ. ಆ ತರ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಟಿವಿ ಯೂನಿಟ್, ಹಾಲಲ್ಲಿರೋ ಟಿವಿ ಯೂನಿಟ್ಗೆ ಈ ಟಿವಿ ಯೂನಿಟ್ಗೆ ಬೀಟ್ ಹೊಡೆಯೋ ತರ ಇದೆ, ಅಷ್ಟು ಕ್ಲೀನ್ ಆಗಿ ಪ್ರೊವೈಡ್ ಮಾಡಿರುವಂತದ್ದು. ಸಾಕಾಗಿ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ, ವಿತ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಸ್ಟೋರೇಜ್ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟ್ ಟೈಲ್ಸ್. ವಾಲ್ಗಳಿಗೆ ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕೈಡ್ ವೆಟ್ರೋಫಿಟ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ರಿ, ಇದೇನೇ ನಮಗೆ ವಿಂಡೋ ತರ ಕೊಟ್ಟಿದಾರಲ್ಲ, ಇದು ಓಪನ್ ಮಾಡಿದ್ರೆ ನೋಡಿ ಬಿಗ್ ಬಾಲ್ಕನಿ. ಆರಾಮಾಗಿ 4 ಚೇರ್ಗಳು ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಇದೆ. ವಿತ್ ಟಫನ್ ಗ್ಲಾಸು ವಿತ್ ಡಿಸೈನ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಆಚೆಯಿಂದ ನೋಡಿದ್ರೆ ಇದನ್ನ ನಾವು ವಿಂಡೋ ಅನ್ಕೊಬೇಕು, ಸಕಲಾಗಿದೆ. ಬಟ್ ಟಿವಿ ಯೂನಿಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವಿತ್ ನಮಗೆ AC ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಸ್ಟಡಿ ಯೂನಿಟ್ ವಿತ್ ಇಂಟೀರಿಯರ್ ಡಿಸೈನು, ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ವಿತ್ ಕ್ವೀನ್ ಕಾಟ್, ಇದು ಕಿಂಗ್ ಬರೋದಿಲ್ಲ, ಕ್ವೀನ್ ಕಾಟ್ ಪ್ರೊವೈಡ್ ಮಾಡಿರುವಂತದ್ದು. ವಿತ್ ಡ್ರಾಯರ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಪ್ರೊಫೈಲ್ ಲೈಟ್, ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡ್ರೆಸ್ಸಿಂಗ್ ಏರಿಯಾ,
ಈ ಪೋರ್ಷನ್ ಫುಲ್ಲು ನಮಗೆ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಕೆಳಗಡೆ ಫುಲ್ಲು ನಮಗೆ ನೋಡಿ 2 ಡ್ರಾಯರ್ ಬಾಕ್ಸ್ಗಳಿದೆ. ಈ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸೇಮ್ ಆ ಬಾತ್ರೂಮ್ ಹೇಗಿದೆ ಸೇಮ್ ಆಸ್ ಇಟ್ ಇಸ್ ವರ್ಕು ಈ ಬಾತ್ರೂಮ್ ಅಲ್ಲೂ ಕೂಡ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಇಲ್ಲಿ 2 ರೂಮ್ಗೆ 2 ಕಾಟ್ಗಳು ಪ್ರೊವೈಡ್ ಮಾಡಿರುವಂಥದ್ದು. ನಿಮಿಷಕರ ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ಫಿಕ್ಸ್ಡ್ ವಿಂಡೋ ಇದು. ಓಕೆ, ಈ ಫ್ಲೋರ್ ಅಲ್ಲಿ ಏನು ಅಂದ್ರೆ ಇದು ನಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಕಿಂಗ್ ಸೈಜ್ ಕಾಟು. ಹಿಂದಗಡೆ ಫುಲ್ ನಮಗೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ವರ್ಕ್ ಅಲ್ಲಿ POP ವರ್ಕು LED ಲೈಟ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ವಿತ್ ಲಾಫ್ಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಸೆಮಿ ಟಿವಿ ಯೂನಿಟ್. ಆ ಪೋರ್ಷನ್ ಅಲ್ಲಿ ಬಾಲ್ಕನಿ ಕೆಳಗಡೆ ನೋಡಿರಲ್ಲ ಸೇಮ್ ಆಸ್ ಇಟ್ ಇಸ್ ವಿತ್ ಬಾಲ್ಕನಿ, ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್. ಸೇಮ್ ಕೆಳಗಡೆ ಹೇಗಿದೆಯೋ ಸೇಮ್ ಅಕಾಮಿಡೇಷನ್ ಬರುತ್ತೆ. ಬಟ್ ಏನು ಅಂದ್ರೆ ಡಿಸೈನ್, ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಫುಲ್ಲು ವಾಲ್ ಫುಲ್ ನಮಗೆ ಟಿವಿ ಯೂನಿಟ್ ಮಾಡಿರುವಂಥದ್ದು. ಇದು ಸೆಮಿ ಟಿವಿ ಯೂನಿಟ್ ನ ಪ್ರೊವೈಡ್ ಮಾಡಿದೆ. ಬಟ್ ಮೋಸ ಏನಿಲ್ಲ, ದೊಡ್ಡದಾಗಿರೋ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಟಿವಿ ಮತ್ತೆ ಕಾಟಿಗೆ ಸೆಂಟ್ರಲ್ಲಿ ನೋಡಿ ಎಷ್ಟು ಜಾಗ ಇದೆ ಓಡಾಡೋದಕ್ಕೆ, ತುಂಬಾನೇ ಜಾಗ ಇದೆ, ಸಗದಾಗಿದೆ. ಇದು ಬಂದು ನಮಗೆ 3ನೇ ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಇದು 4ನೇ ಬೆಡ್ರೂಮ್ ಇತ್ತು. ಇದು ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು, ಜಿಮ್ ರೂಮು, ಹೆಂಗ್ ಬೇಕೋ ಅದನ್ನ ಕನ್ವರ್ಟ್ ಮಾಡ್ಕೊಬೋದು. ಫ್ಲೋರಿಂಗ್ ಬಂದು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಡರ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಒಂದು ಪಾಯಿಂಟು, ಈ ಪೋರ್ಷನ್ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಅದು ಕೆಳಗಡೆ ಏನಕ್ಕೆ ಅಂದ್ರೆ ಥ್ರೆಡ್ ಮಿಲ್ ಅಂತದ್ದು ಸೈಕ್ಲಿಂಗ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆ ಪೋರ್ಷನ್ಗೆ ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಆಗಲಿ ಅಂತ. ಇನ್ ಕೇಸ್ ಏನಾದ್ರು ವಾಷಿಂಗ್ ಮಿಷಿನ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ರೆಡಿ, ಅಲ್ಲೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿಗೆ ಬಂದು ನಮಗೆ AC ಪಾಯಿಂಟು, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ UPVC ವಿಂಡೋ ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಚೆನ್ನಾಗಿದೆ. ಇದು ಸರಿ ನಮಗೆ 4 ಬೆಡ್ರೂಮ್ ಬರುತ್ತೆ. 3 ಬೆಡ್ರೂಮು, ಒಂದು ಮಲ್ಟಿಪರ್ಪಸ್ ರೂಮು. ಇನ್ನು ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ರೂಮ್ ಅಲ್ಲೂ ಕೂಡ ನಮಗೆ POP ವರ್ಕು LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಗೇಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು. ಫ್ಲೋರಿಂಗ್ ಫುಲ್ ನಮಗೆ ಡ್ಯಾಂಡ್ರಫ್ ಪೇಂಟ್ ಆಗಿದೆ. ಮ್ಯಾನುವಲ್ ಬಟ್ಟೆ ಹೋಗಿದ್ದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಮಾಡಿರುವಂತಹ ಜಾಗ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಬಹುದು. ಮೇಲ್ಗಡೆ 1000 ಲೀಟರ್ ಟ್ಯಾಂಕು ಕೂಡ ಇದೆ. ಇನ್ಲೆಟ್ ಔಟ್ಲೆಟ್ ವಿತ್ ಪಾಯಿಂಟ್ ವಾಷಿಂಗ್ ಮಿಷಿನ್ ಏರಿಯಾ. ಫುಲ್ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು. ಇನ್ನು ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ನಾನು ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ನಮಗೆ ವ್ಯೂ ಆಗುತ್ತೆ ಅಂತ. ನೋಡಿ ಇಲ್ಲಿ ಕಾಣಿಸ್ತಿರೋ ಮೆಟ್ರೋ ಸ್ಟೇಷನ್ ಬಂದು ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಇಲ್ಲಿ ಕಾಣಿಸ್ತಿರೋ ಸ್ಟೇಷನ್ ಬಂದು ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿ ಬಂದು ನಮಗೆ ದೊಡ್ಡ ಕಲ್ಸರ್ನ ಮೆಟ್ರೋ ಸ್ಟೇಷನ್, ಮಂತ್ರಿ ಅಪಾರ್ಟ್ಮೆಂಟು. ಇದ್ರ ಮೇಲ್ಗಡೆ ಏನಾದ್ರು ನಾವು ಹೋದ್ರೆ ಫೋರಮ್ ಮಾಲ್ ವಿತ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಕೂಡ ನಾವು ನೋಡ್ಬೋದು. ಕೋಣನಕುಂಟೆ, ದೊಡ್ಡ ಕಲ್ಸಂದ್ರ, ವಾಜರಹಳ್ಳಿ, ತಲಗಟ್ಪುರ, ಕನಕಪುರ ರೋಡು, ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ಗಳಿಗೆ A to B ಹೋಟೆಲು, ಮತ್ತೆ KSIT ಕಾಲೇಜು, ಕೃಷ್ಣಂ ಹೋಟೆಲು, ಮತ್ತೆ 80 ಫೀಟ್ ರೋಡು ಎಲ್ಲ ಈ ಪ್ರಾಪರ್ಟಿಗೆ ನಮಗೆ ಹತ್ತಿರದಲ್ಲಿ ಇರುವಂತದ್ದು. ಚಿಕ್ಕಲ್ಸಂದ್ರದಲ್ಲಿ ಬರುವಂತ ಅಂದ್ರೆ ಇಟ್ಟಮಡುಗುದಲ್ಲಿ ಬರುವಂತ ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್ ಕೂಡ ನಾವು ವ್ಯೂ ಮಾಡಬಹುದು. ನೋಡಿ ಅಲ್ಲಿ ಲೈಟ್ ಆಗಿ ಕಾಣಿಸ್ತಿದ್ದಿಲ್ಲ 4 ಟವರ್ಗಳು, ಅದು ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್. ಅದು ಇಟ್ಟಮಡುಗುದಲ್ಲಿ ಬರುವಂತಹ ಟಾಟಾ ಪ್ರಮೋಟ್ ಬೆಟ್ಟದ ಮೇಲೆ ಇರುವಂತಹ ಅಪಾರ್ಟ್ಮೆಂಟ್. ಅದು ಕೂಡ ನಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ. ಆಲ್ಮೋಸ್ಟ್ ಒಂದು 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಇರುವಂತಹ ಮನೆ. BDA ಪ್ರಾಪರ್ಟಿಲಿ ಕಟ್ಟಿರುವಂತಹ ಮನೆ. ಈ ಮನೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, 99% ವಾಸ್ತುನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ಈ ವಿಡಿಯೋ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ಬೋದು. ಬಟ್ ಈ ಟೆರೆಸ್ ಇಂದ ಒಂದು ನೋಡಿ, ಒಂದು ಟ್ಯಾಂಕ್ ರೂಮ್ ನೋಡಿ
ಸಾಕತ್ತಾಗಿದೆ. ಇದು ಇದ್ರಗಡೆ ಅಂದ್ರೆ ಈ ಬಿಲ್ಡಿಂಗ್ ಹಿಂದೆಗಡೆ ಇರುವಂತಹ ಟ್ಯಾಂಕ್ ರೂಮ್ ಇದು. ಸಾರಿ, ಟ್ಯಾಂಕ್ ರೂಮ್ ಅಲ್ಲ, ಟ್ಯಾಂಕೇ ಅದು. ಒಂದು ಕಾರ್ ಲೋಗೋ ತರ ಮಾಡಿರುವಂತದ್ದು. ಟೆರೆಸ್ ಮೇಲೆ ಬಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳನ್ನ ವ್ಯೂ ಮಾಡ್ಬೋದು ಅಂತ ಲೊಕೇಶನ್ ಅಲ್ಲೇ ಇದೆ. ಚೆನ್ನಾಗಿದೆ ಲೊಕೇಶನ್ ವೈಸ್ ಅಲ್ಲಿ, ಮತ್ತೆ ಮನೆ ವೈಸ್ ಅಲ್ಲಿ ಏನು ಮಾತಾಡೋ ಹಾಗೆ ಇಲ್ಲ. ಅಲ್ಟಿಮೇಟ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಹೌಸ್. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.